ಜೈನ್ ಸ್ನೇಹಿತರೆ, ವಿದ್ಯಾರ್ಥಿಗಳು ನಿನ್ನೆ ಇದು ಇಂಡಿಯನ್ ಪೋಸ್ಟ್ ಆಫೀಸ್ ಒಂದು ವಿಡಿಯೋ ಮಾಡಿದ್ ನೋಡ್ರಿ. ಅದ್ರ ಬಗ್ಗೆ ಅಂದ್ರೆ ಈಗ ಸ್ಟೇಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳು ಬಿಟ್ಟಿದ್ರು, ಈ ನಮ್ಮ ಕರ್ನಾಟಕದವ್ರಿಗೆ ಆಯ್ತು ಉಳಿದ ಸ್ಟೇಟ್ದು ಎಟ್ಟೆಟ್ಟು ವೇಕೆನ್ಸಿ ಕಲ್ಪಾರ್ ಮಾಡಿದ್ರು. ಅದ್ರ ಬಗ್ಗೆ ನಿನ್ನೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟನು. ಅದ್ರ ಜೊತೆಗಿನ ಕ್ವಾಲಿಫಿಕೇಷನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಏಜ್ A to Z ಇನ್ಫಾರ್ಮೇಷನ್ ಆ ವಿಡಿಯೋದಾಗ ತಿಳಿಸ್ಕೊಟ್ಟನು. ಮತ್ತು ಈ ವಿಡಿಯೋದಾಗ ಏನಂದ್ರೆ ಈಗ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಕೂಡ ಆ ವಿಡಿಯೋದಾಗ ಹೇಳಿ ಈ ವಿಡಿಯೋದಾಗ ಹೇಳ್ತಾನೆ. ಯಾವಾಗಂದ್ರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಂದ್ರೆ ಈಗ ಬರೋ 31ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಯಾವುದೋ ಇಂಡಿಯನ್ ಪೋಸ್ಟ್ ಆಫೀಸ್ದ. ಈಗ ಬರುವ 31ನೇ ತಾರೀಕು, ಇದೇ ತಿಂಗಳು 31ನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಕವು, ಈಗ ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋರಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಕವು, ಈಗ ಅಪ್ಲಿಕೇಶನ್ ಹಾಕೊಂಬಂದು ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಕವು. ಮತ್ತು ನೀವು ಸೆಲೆಕ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿಲ್ಲ, ಅವಾಗ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಕವು ಸಂಪೂರ್ಣವಾಗಿ A to Z ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು ಮತ್ತು ಪ್ರೈವೇಟ್ ಜಾಬ್ಸ್ ಬಗ್ಗೆ ಆಯ್ತು ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ. ಮತ್ತು ಎಷ್ಟು ಅಂದರೆ ಟೋಟಲ್ ಆಗಿ 28,740 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ತಾರೆ. ಎಷ್ಟು ಅಂದ್ರೆ 28,740. ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಅದ ಅಂತ ನಿನ್ನೆ ಹೇಳೋಣ. ನಮ್ಮ ಕರ್ನಾಟಕದವ್ರಿಗೆ 1023 ವೇಕೆನ್ಸಿಗಳು. ಎಷ್ಟು ಅಂದ್ರೆ ನಮ್ಮ ಕರ್ನಾಟಕದವ್ರಿಗೆ 1023 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ತಾರೆ. ಟೋಟಲ್ ಆಗಿ 28,740 ನಮ್ಮ ಕರ್ನಾಟಕದವ್ರಿಗೆ ಅಷ್ಟೇ ಅಂದ್ರೆ 1023 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ತಾರೆ. ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಇಂಟರ್ವ್ಯೂ ಇರೋಂಗಿಲ್ಲ, ನೇರ ನೇಮಕಾತಿ. ಆದರೆ ಏನು 10th ಪರ್ಸೆಂಟೇಜ್ ಆಗಿರ್ತೈತಿ ಅದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಕಟಪ್ಪರು ಬೇಕಂದ್ರೆ ಹೇಳ್ರಿ, ಎಟೆಟ್ ಕಟಪ್ ನಿಂದಿರ್ತೈತಿ, ಕಟಪ್ ನಿಲ್ಬೋದು. ಅದೇನ್ರಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ, ಅದನ್ನ ವಿಡಿಯೋ ಮಾಡ್ತೀನಿ. ಯಾವ ರೀತಿಯಾಗಿ ಎಷ್ಟೆಷ್ಟು ಕಟಪ್ ನಿಲ್ಬೋದು ಮತ್ತು ಎಷ್ಟು ಪರ್ಸೆಂಟೇಜ್ ಆಗಿತ್ತಂದ್ರೆ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೇನಾರ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಅದೋ ವಿಡಿಯೋ ಮಾಡ್ತಾನೆ. 23 ಇವತ್ತು ಡೇಟ್, ಇವತ್ತು 23. ಈಗ ಬರೋ 31ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ಫೆಬ್ರವರಿ 14. ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನೀವು ಅಪ್ಲಿಕೇಶನ್ ಹಾಕೊಂಬಂದು ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಂದ್ರೆ 10th ಮಾರ್ಕ್ಸ್ ಕಾರ್ಡ್ ಬೇಕಾಗೈತಿ. ಈಗ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಈಗ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕೊಂಬಂದು 10th ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತು ಅಪ್ಲೋಡ್ ಫೋಟೋ, ಈಗ ರೀಸೆಂಟಾಗಿ ತೆಗ್ಸಿದ್ದನ್ನು ಒಂದು ಫೋಟೋ ಬೇಕಾಗೈತಿ. ಮತ್ತು ಅಪ್ಲೋಡ್ ಸಿಗ್ನೇಚರ್ ಅಂದ್ರೆ ಈಗ ನೀವು ಹೈಟ್ ಪೇಪರ್ ಮೇಲೆ ಈಗ ಸಿಗ್ನೇಚರ್ ಮಾಡೋದು, ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಇರ್ತೈತಿ. ಮತ್ತು ಮೊಬೈಲ್ ನಂಬರ್ ಬೇಕು. ಮತ್ತು ಇಮೇಲ್ ID ಯಾವ ಅಂದ್ರೆ 10th ಮಾರ್ಕ್ಸ್ ಕಾರ್ಡ ಮತ್ತು ಫೋಟೋ, ಸಿಗ್ನೇಚರ, ಮೊಬೈಲ್ ನಂಬರ, ಇಮೇಲ್ ID ಇಷ್ಟ ಡಾಕ್ಯುಮೆಂಟ್ಸ್ ಬೇಕು. ಈಗ ಅಪ್ಲಿಕೇಶನ್ ಹಾಕೊಂಬಂದ ನೀವು ಈಗ ಸೆಲೆಕ್ಟ್ ಆದ್ರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 14ರಿಂದ 15 ಡಾಕ್ಯುಮೆಂಟ್ಸ್ಗಳು ಬೇಕು. ಯಾವ ಅಂದ್ರೆ ಈಗ ಸೆಲೆಕ್ಟ್ ಆದ್ರೆ ಅಂದ್ರೆ ಈಗೇನ ಫೈನಲ್ ಮೆರಿಟ್ ಲಿಸ್ಟ್ಲೇ ನೀವು ಪಾಸ್ ಆದ್ರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿಲ್ಲ D1 D2 ಅಂತ ಹೇಳಿ, ಆವಾಗ 14ರಿಂದ 15 ಡಾಕ್ಯುಮೆಂಟ್ಸ್ಗಳು ಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ. ಮತ್ತು ಈಗ ಅಪ್ಲಿಕೇಶನ್ ಹಾಕೋ ಮುಂದೆ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದ್ರೆ ನಿಮಗೇನ ಅಪ್ಲಿಕೇಶನ್ ಚಾರ್ಜಸ್ ಭಾಳ ಇರೋಂಗಿಲ್ಲ, ಕೇವಲ 100 ರೂಪಾಯಿ ಅಷ್ಟೇ ಇರ್ತೈತಿ. ಎಷ್ಟಂದ್ರೆ ಕೇವಲ 100 ರೂಪಾಯಿ ಪುರುಷರಿಗೂ ಬತ್ತು, ಮಹಿಳೆಯರಿಗೂ ಬತ್ತು, ಇಬ್ಬರಿಗೂ ಕೂಡ ಕೇವಲ 100 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಈಗ ಅಪ್ಲಿಕೇಶನ್ ಭಾಳ ಆದ್ರೆ ಇನ್ನೊಂದು 4-6 ದಿನದಾಗ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ನೀವು ಇಟ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊರಿ. ಯಾಕಂದ್ರೆ ಇದಕ್ಕೆ ಹೆಂಗಂದ್ರೆ ಈಗ ಲಾಸ್ಟ್ ಡೇಟ್ ಅವರು ಇದಕ್ಕೆ ಏನು 1 ತಿಂಗಳು 2 ತಿಂಗಳಗಟ್ಟಲೆ ಕೊಡಂಗಿಲ್ಲ. ಇದಕ್ಕೆ ಸ್ಟಾರ್ಟ್ ಅಂದ್ರೆ ಒಂದು 15 ಅಥವಾ 18 ದಿನದಾಗ ಅಪ್ಲಿಕೇಶನ್ ಕ್ಲೋಸ್ ಆಗಿಬಿಡ್ತೈತಿ. ಅದಕ್ಕಾಗಿ ನೀವು ಈಗ ಡಾಕ್ಯುಮೆಂಟ್ಸ್ನ ಎಲ್ಲ ರೆಡಿ ಮಾಡ್ಕೊರಿ. ಮತ್ತು ನಿಮಗೆ ಕಟಪ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಅದೋ ವಿಡಿಯೋ ಮಾಡ್ತಾನೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಈಗ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಸೆಲೆಕ್ಟ್ ಆದಮೇಲೆ ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ಅದಕ್ಕೆ ಎಷ್ಟು ಅಂದ್ರೆ 17ರಿಂದ 18 ಡಾಕ್ಯುಮೆಂಟ್ಸ್ಗಳು ಬೇಕು. ಅದಕ್ಕೆ ಸ್ವಲ್ಪ ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದಿರ್ತೈತಿಲ್ಲ, ಅವಾಗ ಡಾಕ್ಯುಮೆಂಟ್ಸ್ಗಳು ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಈಗೇನು ಅಪ್ಲಿಕೇಶನ್ ಹಾಕೊಂಡು ಭಾಳ ಇರೋಂಗಿಲ್ಲ. ನಿಮ್ಮ 10th ಮಾರ್ಕ್ಸ್ ಕಾರ್ಡ, ಸಿಗ್ನೇಚರ, ಫೋಟೋ ಮತ್ತು ಇಮೇಲ್ ID, ಫೋನ್ ನಂಬರ್ ಇದ್ರೆ ಆಯ್ತು. ಇಷ್ಟಾದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈಗ ಮತ್ತು ನಿಮ್ಗೆ ಇನ್ನೇನಾದ್ರೆ ಇದ್ರ ಬಗ್ಗೆ ಇಂಡಿಯನ್ ಪೋಸ್ಟ್ ಆಫೀಸ್ದು ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿರಿ. ಈಗ ಟೆಲಿಗ್ರಾಮ್ದಾಗ ಏನಂದ್ರೆ ಅಪ್ಲೈ ಲಿಂಕ್ ಹಾಕ್ತಿರ್ತನು, ಅಪ್ಲೈ ಲಿಂಕ್ ಆಯ್ತು. ಮತ್ತು ಜಾಬ್ಸ್ದು ಏನಾರು ವಿಡಿಯೋ ಮಾಡಿದಾಗ PDF ಸಿಗ್ತಿರ್ತೈತಿ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಕೇಳಿತ್ತಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.